ಮಣಿಯರವರೆಲ್ಲ ಮೈಕ್ ಇಲ್ಲದೆ ಇರೋದ್ ಕಾರಣ ಅದು. ಪಕ್ಕದಲ್ಲಿ ಒಂದು ದೊಡ್ಡ ಹಲಸಿನ ಮರ ಇತ್ತಂತೆ. ಚೌಡಯ್ಯನವರು ಅದನ್ನ ಈ ಲಾರಿಗೆ ಹಾಕಿ ಪಾಲ್ಘಾಟ್ ಮಣಿಯವ್ರಿಗೆ ಕಳಿಸಿದ್ರು. ಥ್ಯಾಂಕ್ಸ್ ಹೇಳಿ ಚೌಡಯ್ಯನವ್ರಿಗೆ ಒಂದು ಲೆಟರ್ ಬರೆದಿದ್ರು. ಅವರು ಕಾರ್ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. 1932 ಮಾಡಲ್ ಆಸ್ಟಿನ್, ಬೇಬಿ ಆಸ್ಟಿನ್ ನಮ್ಮ ತಂದೆ ಇಟ್ಕೊಂಡಿದ್ರು. ಪೆಟ್ರೋಲ್ ಕ್ಯಾಪ್ ಎಲ್ಲ ಬೆಳ್ಳಿದು, ಮಿರರ್ ಬೆಳ್ಳಿದು, ಎಲ್ಲ ಈಚೆ ನಿಲ್ಸರ ಕದ್ದು ಬಿಡೋರು ಪಾರ್ಟ್ಸ್ ಎಲ್ಲ. ಕಾರ್ ಸ್ಟಾರ್ಟ್ ಮಾಡಿದ್ರೆ ಶ್ರುತಿ ಸೇರೋ ತರ ಇರಬೇಕು ಅಂತ ಎಲ್ಲದಕ್ಕೂ ಸಂಗೀತಕ್ಕೆ ರಿಲೇಟ್ ಮಾಡೋರು. ಕೇರಳ, ತಮಿಳುನಾಡು ತಾತ ಅವ್ರು ಹೋಗ್ತಾ ಮಡ್ರಾಸ್ ಕಾರಲ್ಲಿ ಹೋಗೋರು ಸರ್. ಚೆಂಬೈ ಭಾಗವತರ ಆಗ್ಲಿ, ಪಾಲ್ಘಾಟ್ ಮಾಡಿ ಅವರೆಲ್ಲರೂ ಕಾಲನ್ನು ತಳ್ಳಿದಾರೆಲ್ಲ. ನಾನು ತಮಾಷೆಯಾಗಿ ನನ್ನ ಶಿಷ್ಯರಿಗೆ ಹೇಳ್ತಾ ಇರ್ತೀನಿ, ಸಾಧನೆ ಅನ್ನೋದು ಏನಂದರೆ ಈ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಪ್ರೀಮಿಯಂ ಕಟ್ಟಿದಂಗೆ. ಆ ಟೈಮಲ್ಲಿ ಚೆನ್ನಾಗಿ ಪ್ರೀಮಿಯಂ ಕಟ್ಟಿದ್ರೆ, ಸಾಧನೆ ಮಾಡಿದ್ರೆ, ಡಿವಿಡೆಂಟ್ ಕೊಡೋದು ಸ್ವಲ್ಪ ಲೇಟ್ ಆದ್ರೂ ದೆನ್ ಯು ಕ್ಯಾನ್ ಎಂಜಾಯ್ ಅಂತ. ವೆರಿ ವೆಲ್ ಸೆಡ್ ಸರ್. ಅದು ಆವತ್ತೇ ಬರೋಲ್ಲ. ಅದು ಎಷ್ಟೋ ವರ್ಷ ಆದಮೇಲೆ ಇನ್ಶೂರೆನ್ಸ್ಗಳು ಹಾಗೆ ತಾನೆ, ಒಂದು 15 ವರ್ಷ ಆದಮೇಲೆ ಸರ್ ನಿಮಗೆ ಬರುತ್ತೆ ಅಂತಾನೆ. ಹಾಗೆ ಅದು ಡಿಪೆಂಡೆಂಟ್ ಆನ್ ದಿ ಮಾರ್ಕೆಟ್ ವ್ಯಾಲ್ಯೂ ಅಂತಾನೆ. ಅದು ಸಂಗೀತದಲ್ಲಿ ಏನಂದರೆ ನಮ್ಮ ಯೋಗ್ಯತೆಗೆ ಹೇಗೆ ಬರುತ್ತೋ ಹಾಗೆ ಅಂತ. ದೊಡ್ಡವ್ರದ್ದು ಅದೇನೆ ನೋಡಿ. ನೀವು ಹೇಳ್ದಂಗೆ ಒಂದು ರಾಗ ಅವತ್ತು ಕೈಗೆ ಹತ್ತಲಿಲ್ಲ, ನಮ್ಮ ತಂದೆಯವರು ಅದೇ ಹೇಳೋರು. ನಮಗೆ ಅದು ಕಿವಿಗೆ ಚೆನ್ನಾಗಿ ಕೇಳಿದ್ರು ಕೂಡ ಅವರು ಮನಸ್ಸಾಕ್ಷಿಗೆ, ಅಂದರೆ ಸುಮಾರು ಜನ ಹಳಬರು ಅವ್ರಿಗೆ ಅವರು ಪ್ರೇಕ್ಷಕರಿಗೆ ನುಡಿಸ್ತಾ ಇರಲಿಲ್ಲ, ಅವ್ರಿಗಾಗಿ ಅವ್ರು ನುಡಿಸೋರು. ಅವ್ರ ಮನಸ್ಸಿಗೆ ಸಂತೋಷ ಆಗಬೇಕು ಅಂತ ನುಡಿಸೋರು ಅಂಥ ಮಹಾಮಹಿಮ. ನೀವು ಹೇಳಿದ್ಮೇಲೆ ನೋಡಿದ್ರೆ ಈಗ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ. ಎಂಥ ಹೆಸರುಗಳು ನೀವೆಲ್ಲ ಹೇಳಿದ್ರಿ, ಎಲ್ಲರೂ ಇಲ್ಲೇ ಇದ್ದವರು. ಮಣಿ ಅಯ್ಯರ್ ಸಾರು, ಕಲಿಯುಗ ನಂದಿ. ಮಣಿ ಅಯ್ಯರ್ ಸರ್ದು ನಮ್ಮ ಹತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಮಣಿ ಅಯ್ಯರವ್ರು ಯಾವಾಗಲೂ ಇಲ್ಲೇ ಮಾಡಿ ಮೇಲೆ ಅದು ಅವ್ರದ್ದು ರೂಮು, ಯಾವಾಗಲೂ ಅಲ್ಲಿ ಉಳ್ಕೊಳ್ಳೋರು. TR ಮಹಾಲಿಂಗಂ ಸರ್ ಮಣಿ ಅಯ್ಯರ್ ಬಂದರೆ ಅಲ್ಲೇ ಉಳ್ಕೊಳ್ಳೋರು, ಚೆಂಬಯ್ಯವ್ರು ಅಲ್ಲಿ ಉಳ್ಕೊಳ್ಳೋರಂತೆ. ಮಣಿ ಅಯ್ಯರವ್ರು ಎರಡು ಇನ್ಸ್ಟೆನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನು ಮಾಡೋರಂತೆ ಅಂದರೆ, ಅವ್ರು ಮಣಿ ಅಯ್ಯರ್ ಬಂದಿದ್ದಾರೆ ಅಂದರೆ ಇಲ್ಲಿ ಲೋಕಲಲ್ಲಿ ಯಾರು ಹುಡುಗರು ಅವಾಗ ಮೃದಂಗ ಎಲ್ಲ ಬರ್ತಿರಂತೆ, ಏನೂ ಪ್ರಾಕ್ಟೀಸ್ ಮಾಡ್ತಿರಲ್ವಂತೆ. ಮೃದಂಗ ನುಡ್ಸಿ ಇಲ್ಲಿಂದ ಹೆಂಗೆ ಕೇಳಿಸತ್ತೆ, ಅಲ್ಲಿ ನಿಂತ್ಕೋ, ಅಲ್ಲಿ ಹೆಂಗೆ ಕೇಳಿಸತ್ತೆ, ಅಲ್ಲಿ ಹೆಂಗೆ ನುಡ್ಸೋಕೆ ಕೇಳಿಸ, ಆ ಥರ ಎಲ್ಲಿಂದ ಹೆಂಗೆ ಸೌಂಡ್ ಬರ್ತಿದೆ, ವಾದ್ಯ ಪಾತಕಣೋ, ವಾದ್ಯತೆ ಪಾತಕಣೋ, ನಾನು ವಾದ್ಯ ನೋಡ್ಕೋಬೇಕು ಅಂತ ಬೆಳಗ್ಗೆ ಪ್ರೋಗ್ರಾಮ್ ಮುಗಿಯೋರ್ಗೂ ಅವ್ರಿಗೆ ತೃಪ್ತಿನೇ ಇರ್ತಿರ್ಲ್ವಂತೆ. ಅಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೊ. ಚೌಡಯ್ಯನವರ ತುಂಬ ಪ್ರಮುಖ ಶಿಷ್ಯರೊಬ್ಬರು N. ನಂಜುಂಡ ಸ್ವಾಮಿಗಳು ಅಂತಿದ್ರು. ಅವ್ರು ನನಗೂ ಸಹ ಗುರುಗಳು. ನಾನು ಅವ್ರ ಹತ್ರ ಸಾಕಷ್ಟು ಕಲಿಕೆ ಇದೆ ನನಗೆ. ಅವ್ರಿಗೆ ನಮ್ಮ ತಂದೆಯವ್ರಿಗಿಂತನೂ ವಯಸ್ಸಿನಲ್ಲಿ 10-12 ವರ್ಷಕ್ಕೆ ದೊಡ್ಡವರು ಅವರು. ಅವರು ಇದೆಲ್ಲ ನನ್ನ ಹತ್ರ ಹೇಳೋರು. ಹಂಗೆ ನಿನ್ನಿಕೋ, ಅಲ್ಲಿ ನಿಂತ್ಕೋ, ಹೆಂಗೆ ಕೇಳಿಸ್ತಿದೆ, ಅಲ್ಲಿಂದ ಕೇಳೋ, ಹೆಂಗೆ ಚೆನ್ನಾಗಿ ಕೇಳಿಸ್ತಿದ್ಯಾ, ಹೆಂಗೆ ಕೇಳಿಸ್ತಿದೆ ಅಂತೆಲ್ಲ ಕೇಳೋರಂತ. ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಏನು ಹಿಂಗೆಲ್ಲ ಕೇಳ್ತಾರೆ ಮೇಲ್ಗಡೆಯಿಂದ. ಇಲ್ಲೆಲ್ಲ ಕೂತ್ಕೊಳ್ಳೋರಂತೆ, ಮೇಲಿಂದನೂ ನುಡ್ಸೋರಂತ, ಕೆಳಗೂ ನುಡ್ಸೋರಂತೆ. ಇದು ಅವ್ರು ಹೇಳೋರು. ಅವಾಗ ಅವರೆಲ್ಲ ಚಿಕ್ಕ ಅಂದರೆ ಅವರ ಕಲಿಕೆಯ ಸಮಯ. ಏನಕ್ಕೆ ಹಿಂಗೆ ಕೇಳ್ತಿದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ವಂತೆ. ಆಮೇಲೆ ಓವರ್ ದ ಇಯರ್ಸ್ ಗೊತ್ತಾಯ್ತಂತೆ ಎಷ್ಟು ಒಂದು ವಾದ್ಯದ ಟೋನಲ್ ಕ್ವಾಲಿಟಿ ಹೇಗೆ ಬರ್ತಿದೆ, ದೂರಕ್ಕೆ ಹೇಗೆ ಕೇಳಿಸುತ್ತೆ. ಏನಕ್ಕೆಂದರೆ ಮಣಿ ಅಯ್ಯರವರೆಲ್ಲ ಮೈಕ್ ಇಲ್ಲದೇ ಇರೋದು ಕಾಲ ಅದು. ಆವಾಗ ಅದು ಆ ಡೈನಮಿಕ್ಸ್ ಏನಿತ್ತು, ಆವಾಗ ಎಷ್ಟೋ ರಿಸರ್ಚ್ ಮಾಡೋರು. ಒಂದು ಮ್ಯೂಸಿಕ್ ಗೊತ್ತಿರೋ ಸ್ಟೂಡೆಂಟ್ಸ್ ಕರೆದುಬಿಟ್ಟು ಎಲ್ಲ ಕಡೆ ಹೇಗೆ ಶಬ್ದ ಬರ್ತಿದೆ, ಚೆನ್ನಾಗಿ ಕೇಳಿಸ್ತಿದ್ಯಾ, ಜೋರಾಗಿ ಕೇಳಿಸ್ತಿದ್ಯಾ, ಮೆತ್ತಗೆ ಕೇಳಿಸ್ತಿದ್ಯಾ, ಗುಮ್ಕಿ ಕೇಳಿಸ್ತಿದ್ಯಾ ಅಂತೆಲ್ಲ ಕೇಳೋರಂತೆ. ಚಾಪ್ ಕೇಳಿಸ್ತಿದ್ಯಾ ಅಂತ ಅದೆಲ್ಲ ಕೇಳೋರಂತೆ. ಅದೊಂದು ಇನ್ಸ್ಟೆನ್ಸ್ ಸರ್. ಇನ್ನೊಂದ್ಸಲಿ ನಮ್ಮನೆ ಇಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಹಲಸಿನ ಮರ ಇತ್ತಂತೆ. ಆ ಮರನ ಯಾವುದೋ ಸಂದರ್ಭದಲ್ಲಿ ತೆಗಿಬೇಕಾಯಿತು. ತೆಗೆದಾಗ ಸಾಕಷ್ಟು ಅದ್ರ ಮರ ಬಂತಲ್ಲ, ಚೌಡಯ್ಯನವರು ಅದನ್ನ ಈ ಲಾರಿಗೆ ಹಾಕಿ ಪಾಲ್ಘಾಟ್ ಮಣಿಯವ್ರಿಗೆ ಕಳಿಸಿದ್ರಂತೆ. ನಿಮ್ಗೆ ಅದು ಉಪಯೋಗ ಆದರೆ ಉಪಯೋಗ ಮಾಡ್ಕೊಳ್ಳಿ ಅಂತ. ಸಾಕಷ್ಟು ಒಂದು ಮರ ಫುಲ್ ಕಳಿಸ್ಬಿಟ್ರಂತೆ, ಒಂದು ಲಾರಿ ಫುಲ್ಲು. ಆವಾಗ ಅವರು ಒಂದು ಲೆಟ್ರು ಬರೆದಿದ್ದು ನಾನು ನೋಡಿದ್ದೀನಿ ಸರ್. ನಮಗೆ ಆವಾಗ ಅದ್ರ ಬೆಲೆ ಗೊತ್ತಿಲ್ಲ. ನಾನು ತುಂಬ ಚಿಕ್ಕ ಹುಡುಗ, ನಾನು ಮಿಡಲ್ ಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ಇರ್ಬೋದು ಪ್ರಾಯಶಃ ಆ ಟೈಮ್ನಲ್ಲಿ. ನಮ್ಮ ಅಜ್ಜಿ ನಂಗೆ ಆ ಲೆಟ್ರ್ ತೋರಿಸಿದ್ರು. ಚೌಡಯ್ಯನವರು ಕಾಪಾಡಿದ್ರು. ಅವರು ಆ ಲೆಟ್ರ್ ಇಟ್ಕೊಂಡು ಪಾಲ್ಘಾಟ್ ಮಣಿಯವರು ಲೆಟ್ರ್ ಬರೆದಿದ್ರು. ಅಣ್ಣ ನಮಸ್ತೆ, ಈ ಥರ ನೀವು ಕಳಿಸಿದ್ದು ನನಗೆ 2 ಮೃದಂಗ ಚೆನ್ನಾಗಿ ಒದಗಿ ಬಂದಿದೆ.
ಅದ್ರಲ್ಲಿ ನಾನು ಕಚೇರಿಗಳು ನುಡಿಸ್ತಾ ಇದ್ದೀನಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಚೌಡಯ್ಯನವ್ರಿಗೆ ಒಂದು ಲೆಟ್ರ್ ಬರೆದಿದ್ರು. ಆಮೇಲೆ ಕಾಲಘಟ್ಟದಲ್ಲಿ ಆ ಲೆಟ್ರ್ ಏನಾಯಿತು ಅದನ್ನ ಇವಾಗ ಇದು ಇಟ್ಕೊಂಡಿದ್ರೆ ಎಷ್ಟು ದೊಡ್ಡ ನಮಗೆ ಅದು ಒಂದು ಡಾಕ್ಯುಮೆಂಟ್ ಆಗ್ತಿತ್ತು. ನನಗೆ ತುಂಬ ಅದು ಮಿಸ್ ಆಗುತ್ತೆ ಸರ್ ಅದು. ಹೌದೌದು. ಈ ಹಲಸಿನ ಮರದ ಬೊಡ್ಡೆ ಇರುತ್ತಲ್ಲ, ಅದನ್ನೇ ಮುರಿದಂಗ ನಮ್ಮ ಒಳವು ಇಷ್ಟಿದ್ದರೆ ಅದು ಇಷ್ಟಿರಬೇಕು, ಆವಾಗಲೇ ಅದು ಮುರಿದಂಗಕ್ಕೆ ಯೋಗ್ಯ ಆಗೋದು. ಭಾಳ ಒಳ್ಳೆಯ ಸಂಗತಿ. ಅವ್ರನ್ನೆಲ್ಲ ನಾನು ಕಡೆಗಾಲದಲ್ಲಿ ನೋಡಿದ್ದೆ. ಅವ್ರ ಜೊತೆ ಯಾವಾಗಲೂ ಒಬ್ಬ ರಿಪೇರಿ ಮಾಡೋರು ಜೊತೆಗೇ ಇರ್ತಿದ್ರು, ಫರ್ಲಾನ್ ಅಂತ. ಅವ್ರು ಬೆಳಗ್ಗೆ ಬೆಂಗಳೂರು ಸ್ನಾನ ಬಂದು ಹೋಟ್ಲಲ್ಲಿ ಕೂತ್ಕೊಂಡು ಸ್ನಾನ ಮಾಡಿದ ತಕ್ಷಣ ಮುರಿದಂಗ ಕೂತ್ಕೊಳ್ಳೋದು, ಇದು ಮಾಡು ಅದು ಮಾಡು ಅನ್ನೋದು. ಅವ್ನು ಮಾಡೋದು, ಇವ್ರು ನುಡ್ಸೋದು, ಇವ್ರಿಗೆ ಅಸಮಾಧಾನ ಅವ್ನು ಸರಿ ಮಾಡೋದು. ಮಧ್ಯಾಹ್ನ ಏನೋ ಸ್ವಲ್ಪ ರೆಸ್ಟ್ ತೊಗೊಳ್ಳೋರಂತೆ ಅಷ್ಟೇ. ಅಂದರೆ ಇವಾಗ ನಿಮ್ಮ ತಾತವರು ಇರ್ಬೋದು, ಆ ವಾದ್ಯದ ಬಗ್ಗೆ ಆ ಪ್ರೀತಿ, ಅದು ಹೆಂಗೆ ಕೇಳಬೇಕು ಅನ್ನೋದು, ಆ ಸೌಂಡ್ ಪೋಸ್ಟು ವೈಲಿನಲ್ಲಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರುತ್ತೆ ಅದು. ವಾದ್ಯ ಮೇಂಟೈನ್ ಮಾಡೋದೇ ಕಷ್ಟ, ಶ್ರುತಿಗಳು ಅದು ಇದು. ಅದರಲ್ಲೂ ಪಕ್ವಾದ್ಯದಲ್ಲಿ ಅಂದರೆ ದಿನಕ್ಕೆ ಒಂದೊಂದು ಬೇರೆ ಬೇರೆ ಶ್ರುತಿ. ಅವರ ಪಿಟೀಲುಗಳು ನೀವು ಇಟ್ಕೊಂಡಿದ್ದೀರ, ತುಂಬ ಸಂತೋಷ. ಅವರು ಕಾರ್ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. ಅದರದ್ದು ಏನೇನು ನಿಮಗೆ? ಒಂದು ಕಾರ್ ಬಗ್ಗೆ ಅದರದ್ದೇ ಒಂದು ಪ್ರತ್ಯೇಕ ಎಪಿಸೋಡ್ ಮಾಡಿದ್ರು ಒಂದು ಸಾಕಾಗೋದಿಲ್ಲ ಸರ್. ಅಷ್ಟು ಕಥೆಗಳು ನಮ್ಮ ತಂದೆಯವ್ರಿಗೆ ತಾತನವರಿಂದಾನೇ ಕಾರಿನ ಒಂದು ಗೀಳು ಬಂತು. ಕೊನೆಯಲ್ಲಿ ನಮ್ಮ ತಂದೆಯವರು ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಬಹುಶಃ ಸಂಗೀತದ ಬದಲು ಅದು ಬಂದ್ಬಿಡ್ತೇನೆ. ಆದರೆ ಸಂಗೀತ ನಾನಿವತ್ತೇನೋ ಕಿಂಚಿತ್ತಿದ್ರು ಸರ್, ನಮ್ಮ ತಂದೆ ಅವರು ಏನೋ ಒಂದು ನಾಲೆಜ್ ಪಡ್ಕೊಂಡಿದ್ರು, ಅದೆಲ್ಲ ಅವ್ರಿಗೊಂದು ಸಂಗೀತದ ಬಗ್ಗೆ ಆ ಒಂದು ಹುಚ್ಚಿತ್ತಲ್ಲ ಸರ್, ಆದ್ದರಿಂದ ಅದೆಲ್ಲ ನನ್ನ ಮೇಲೆ ತುಂಬಿದ್ರು ಸರ್. ಪ್ರಾಯಶಃ ನಮ್ಮ ತಂದೆಯವ್ರಿಗೆ ಆ ತಿಳುವಳಿಕೆ ಇಲ್ಲ ಅಂದರೆ ನಾ ಇಷ್ಟು ಮಟ್ಟಿಗೆ ನನಗೆ ಬೆಳೆಯೋಕ್ಕೆ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಅದು ಮನೆತನದಲ್ಲಿ ಈಗ ನಮ್ಮ ತಂದೆ ತಮ್ಮ ಒಬ್ಬರಿದ್ದರು, ಆತ ಫ್ಲೂಟು ನುಡ್ಸೋರು, ಚೆನ್ನಾಗಿ ಹಾಡೋರು, ಮಣಿ ಅಂತ ಕರೀತಾರೆ. ಅವರು ಅಷ್ಟೇ ಪ್ರೀತ ಜ್ಞಾನ. ಆದರೆ ಅದೇನೋ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಲಿಲ್ಲ ಅಂಥ ದೊಡ್ಡ ಗುರು ನಮ್ಮ ತಂದೆಯವರೇ. ನೋಡಿ, ಅದೇ ಥರನೇ ಅವನಿಗೂ ನಮ್ಮ ಚಿಕ್ಕಪ್ಪ ಅವನು ಅಂತೆ ಈ ಮೆಕ್ಯಾನಿಕ್ ವಿಷಯ ಭಾಳ ಇಷ್ಟ. ಎಲ್ಲ ವೆಹಿಕಲ್ನೂ ರಿಪೇರಿ ಮಾಡೋರು. ಏನು ಅಷ್ಟೇ ಒಳ್ಳೆ ಸಂಗೀತ ಇದ್ದರೆ ಮಾತ್ರ ತಲೆ ಆಡಿಸೋದು. ನೀವು ಕೇಳಿದ ಮೇಲೆ ನನಗೆ ಅನ್ನಿಸ್ತು ಅವರು ಅಷ್ಟೇ ಪ್ಯೂರಿಸ್ಟ್ ಅಲ್ವಾ. ಅದು ಅಟ್ ಎಸ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ನಿಮಗೆ. ಆ ಒಂದು ಶಿಸ್ತು ಮಾಡು ಅದು ಎಡಬಿಡದೆ ಮಾಡಿದ್ದು ಅದು ಇವತ್ತು ನಿಮಗೆ ಅದು ಇದು ಕೊಡ್ತಾ ಇದೆ. ಹೇಳಿ ಸರ್, ಕಾರಿಂದ ಹಾಗೆ ಮುಂದುವರ್ಸ. ಮತ್ತು ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ BE ಓದಿದ್ದು ಇನ್ಫೋಸಿಸ್ ನಾರಾಯಣ ಮೂರ್ತಿಗಳು ನಮ್ಮ ತಂದೆಯವರೆಲ್ಲ ಕ್ಲಾಸ್ಮೇಟ್ಸು NIE ಕಾಲೇಜಿನಲ್ಲಿ ಮೈಸೂರಿನಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ತಂದೆ BE ಸಿವಿಲ್ ಓದಿದ್ರು. ಚೌಡಯ್ಯನವ್ರ ಹೆಂಡತಿ ನಂಜಮ್ಮನವ್ರಿಗೆ ಒಂದು ಮಾತು, ಅಂದರೆ ಚೌಡಯ್ಯನವರು ಡೆತ್ ಬೆಡ್ಡಲ್ಲಿದ್ದಾಗ ನಂಜಮ್ಮನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಏನೋ ಕೇಳ್ಕೊಂಡ್ರಂತೆ. ಆ ಒಂದು ಉದ್ದೇಶ ನಮ್ಮ ತಂದೆ ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ. ಅಜ್ಜಿ ಬಿಟ್ಟು ಹೋಗಬೇಕು ಅಂದರೆ ತಾಯಿ ಅಜ್ಜಿ ಎರಡೂ ಆಗ್ತಾರವರು. ಹಾಗಾಗಿ ನಮ್ಮ ತಂದೆ ಒಂದು ಗ್ಯಾರೇಜ್ ಓಪನ್ ಮಾಡಿ ಅವ್ರಿಗೆ ಕಾರ್ ಶೋಕಿ ಎಲ್ಲ ಇಂಪೋರ್ಟೆಡ್ ಕಾರ್ಸ್ ಎಲ್ಲ ನಮ್ಮ ತಂದೆ ಮಾಡೋರು. ನಮ್ಮ ತಂದೆಯವರು ಒಂದು ರೇಸ್ ಮೆಕ್ಯಾನಿಸಮ್ ಅವ್ರದ್ದೇ ಒಂದು ಫಾರ್ಮುಲಾ ಮಾಡಿ, ಫಾರ್ಮುಲಾ ಕಾರ್ಸ್ ಆಗಿನ ಕಾಲಕ್ಕೇ ನಮ್ಮ ತಂದೆ ರೇಸ್ ಕಾರ್ಸ್ಗೆ ಫಾರ್ಮುಲಾ ಕೊಡೋರು. ದೀಪಕ್ ಪಟೇಲ್ ಅಂತ ಈ ಸೋಲಾವರಂ ಡರ್ಟ್ ಟ್ರ್ಯಾಕ್ ರೇಸ್ ಅಂತ ಆಗ್ತಾಯಿತ್ತು ಮುಂಚೆ ಮೆಡ್ರಾಸ್ ಹತ್ರ, ಈಗಲೂ ಆಗುತ್ತೆ. ಅಲ್ಲಿ ನಮ್ಮ ತಂದೆಯವರು ಮಾಡಿಕೊಟ್ಟಿದ್ದ ಫಾರ್ಮುಲಾ 10 ಕಂಟಿನ್ಯೂಸ್ ಇಯರ್ಸ್ ಫಸ್ಟ್ ಪ್ರೈಸ್ ಬಂದಿದೆ. ನಮ್ಮ ತಂದೆ ಹಾಕೊಟ್ಟಿರೋ ಫಾರ್ಮುಲಾಗೆ ನಮ್ಮ ತಂದೆ 1 ತಿಂಗಳಿರೋರು ಮೆಡ್ರಾಸಲ್ಲಿ. ಆ ಚೆಕ್ ಮಾಡೋದಕ್ಕೆ ನಾವು ಫಾರ್ಮುಲಾ ಕಾರ್, ನಾವು ತುಂಬ ಚಿಕ್ಕ ಹುಡುಗ, ಆವಾಗ ಸೀಟ್ಗಳು ಹಾಕ್ತಿರಲಿಲ್ಲ. ಸೀಟ್ ಹಾಕೋಕ್ಕೆ ಮುಂಚೆ ಇದೆಲ್ಲ ಹಾಕ್ತಾ ಟೈರ್ ಹಾಕಿರೋರು. ಟೈರ್ ಮೇಲೆ ಕೂತ್ಕೊಂಡು ಊಟಿನಲ್ಲಿ ಒಂದು ಸ್ಟೀಪರ್ ಇನ್ನೊಂದು ವೇ ಇದೆ, ಇನ್ನೊಂದು ಎಲ್ಲರಿಗೂ ಬಿಡೋಲ್ಲ ಇವಾಗ, ಅಲ್ಲಿ ಟ್ರಯಲ್ ಮಾಡೋರು. ಅಲ್ಲಿ ಸ್ಪೀಡ್ ಹೋದರೆ ಅಲ್ಲಿ ಸ್ಪೀಡ್ ಹೋಗುತ್ತೆ ಅಂತ. ನಾ ತುಂಬ ಚಿಕ್ಕವನು ಪ್ರೈಮರಿ ಸ್ಕೂಲಲ್ಲಿ ಕಾರ್ ಟ್ರಯಲ್ಗಳಲ್ಲೆಲ್ಲ ನಾನು ನಮ್ಮ ತಂದೆ ಜೊತೆ ಹೋಗಿದ್ದೀನಿ. ನಮ್ಮ ತಂದೆಗೆ ಅದೇ ಥರ ಬರೋದು. ಕೊನೆಗೆ ಲೇಟರ್ ದಿಯರ್ಸ್ ಇವಾಗ ನನಗೆ ಅದ್ರ ಇಲ್ಲ. ನಮ್ಮ ತಂದೆ ಹೇಳೋರು, ಕಾರ್ ಸ್ಟಾರ್ಟ್ ಮಾಡಿದ್ರೆ ಇವಾಗೆಲ್ಲ ತುಂಬ ಸಫಾಸ್ಟಿಕೇಟೆಡ್ ಕಾರ್ಸ್ ಇದೆ ಸರ್. ಆಗಿನ ಕಾಲದಲ್ಲಿ ಕಾರ್ ಸ್ಟಾರ್ಟ್ ಮಾಡಿದ್ರೆ ಲಾರಿ ಥರ ಶಬ್ದ ಬರೋದು. ಆದರೆ ನಮ್ಮ ತಂದೆ ಹೇಗೆ ಟ್ಯೂನ್ ಮಾಡೋರು ಅಂದರೆ, ಸರ್ ಕಾರ್ ನೀವು ಸ್ಟಾರ್ಟ್ ಮಾಡಿದ್ದೀರಾ ನಿಲ್ಲಿಸಿದ್ದೀರಾ ಗೊತ್ತಾಗ್ತಿರಲಿಲ್ಲ, ಶ್ರುತಿ ಸೇರದಂಗೆ ಇರಬೇಕು ಕಣಯ್ಯ, ಕಾರ್ ಸ್ಟಾರ್ಟ್ ಮಾಡಿದ್ರೆ ಶ್ರುತಿ ಸೇರೋ ಥರ ಇರಬೇಕು ಅಂತ ಎಲ್ಲದಕ್ಕೂ ಸಂಗೀತಕ್ಕೆ ರಿಲೇಟ್ ಮಾಡೋರು. ಕರೆಕ್ಟ್.
ಕಾರ್ ನಮ್ಮ ತಂದೆ ಎಷ್ಟೊಂದು ಸಲ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ, ನಮ್ಮ ತಾಯಿ ಇಳಿದು ಬಿಡೋರು, ನಮ್ಮ ತಂದೆ ಬೈಯೋರು, ಕಾರ್ ಸ್ಟಾರ್ಟ್ ಆಗಿದೆಯಲ್ಲಮ್ಮ ಇಳಿತಿದೆಯಲ್ಲ ಅಂತ. ಅಯ್ಯೋ ಶಬ್ದನೇ ಕೇಳಿಸ್ಲಿಲ್ಲ ರೀ ಅನ್ನೋರು ನಮ್ಮ ತಾಯಿ. ಸೊ ಹಾಗಾಗಿ ನಮ್ಮ ತಂದೆಯವ್ರಿಗೆ ಫಸ್ಟ್ ಟೈಮ್ TR ಮಹಾಲಿಂಗಂ ಸರ್ನ ಮೈಸೂರಿಗೆ ಕರ್ಕೊಂಬಂದಿದ್ದು, ಮಳಪುರಂ ಶಿವರಾಮನ್ ಸರ್ನೆಲ್ಲ ಕಾರ್ನಲ್ಲಿ. ನಮ್ಮ ತಂದೆಗೆ ಕಾರ್ ಆಗಿನ ಕಾಲದಲ್ಲಿ ಎಲ್ಲರಿಗೂ ಕಾರ್ ಬರ್ತಿರಲಿಲ್ಲ. ನಮ್ಮ ತಾತ ಕಳಿಸಿದ ರೈಲ್ವೆ ಸ್ಟೇಷನ್ ಎಲ್ಲ ಕಲಾವಿದರು ನಮ್ಮ ತಂದೆ ಮನೆಗೆ ಕರ್ಕೊಂಬಂದಿದ್ದಾರೆ ಕಾರ್ನಲ್ಲಿ. ಸೊ ಶಿವರಾಮನ್ ಸರ್ ಆಗಿರ್ಬೋದು, TR ಮಹಾಲಿಂಗಂ ಸರ್ ಆಗಿರ್ಬೋದು, ಚಂಬೈ ವೈದ್ಯನಾಥ್ ಭಾಗವತರಾಗಿರ್ಬೋದು, GNB ಎಲ್ಲರನ್ನೂ ನಮ್ಮ ತಂದೆ ಕಾರ್ನಲ್ಲಿ ಓಡಾಡಿಸಿದ್ದಾರೆ. ಮತ್ತು ಈಗಿನ ಕಾಲದಿರಲಿ ಸರ್, ಅವಾಗ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಪೆಟ್ರೋಲ್ ಬರೋಕ್ಕೆ ಮುಂಚೆ ಹಿಜ್ಜಲು ಕಾರ್ ಇತ್ತಂತೆ, ಕಲ್ಲಿಜ್ಜಲು ಕೋಲ್ದು, ಆ ಕಾರೆಲ್ಲ ಓಡಿಸಿದ್ದಾರೆ. ನಮ್ಮ ತಂದೆ ಹೌಚ್ಗೆ ಹೈದರಾಬಾದ್ ನಿಜಾಮ್ದು ಒಂದು ಆಸ್ಟಿನ್ 1932 ಮಾಡಲ್ ಆಸ್ಟಿನ್, ಬೇಬಿ ಆಸ್ಟಿನ್ ನಮ್ಮ ತಂದೆ ಇಟ್ಕೊಂಡಿದ್ರು. 15 ವರ್ಷ ಇಟ್ಕೊಂಡಿದ್ರು. ಅದರದೆಲ್ಲ ಪೆಟ್ರೋಲ್ ಕ್ಯಾಪ್ ಎಲ್ಲ ಬೆಳ್ಳಿದು, ಮಿರರ್ ಬೆಳ್ಳಿದು, ಆ್ಯಂಡ್ ಎಲ್ಲ ಸಿಲಿಂಡ್ರೆಲ್ಲ ಫುಲ್ಲು ಪ್ಯೂರ್ ಬ್ರಾಸ್ ತಾಮ್ರ ಎಲ್ಲ ಈಚೆ ನಿಲ್ಸರೆ ಕದ್ದು ಬಿಡೋರು ಪಾರ್ಟ್ಸ್ ಎಲ್ಲ. ಹಾಗಾಗಿ ಹೇಳೋಣ ಅಂತ ಬಂದೆ, ಏನು ತೊಗೊಂಡೋದ್ರು ಲಾಭ ಅಂತ. ತೊಗೊಂಡೋದ್ರು ಆ ಕಾರ್ ನಮ್ಮ ತಂದೆ ಇಟ್ಕೊಂಡು ನಾವು ಹೋದರೆ ರೋಡೆಲ್ಲ ನೋಡೋರು. ಆ್ಯಂಟಿಕ್ ಕಾರು ಹೈದರಾಬಾದ್ ನಿಜಾಮ್ ಫ್ಯಾಮಿಲಿ ನಮ್ಮ ತಂದೆ ಕೊಂಡ್ಕೊಂಡು ಅದನ್ನ ಇಟ್ಕೊಂಡಿದ್ರು. 15 ವರ್ಷ ಇಟ್ಕೊಂಡಿದ್ರು. ಆಮೇಲೆ ಅದನ್ನ ಅವರೇ ರಿಪೇರಿ ಮಾಡ್ತಿದ್ರು. ಎಲ್ಲೆಲ್ಲೋ ಹೋಗಿ ಅದೇ ಪಾರ್ಟ್ ಬೇಕು ಅಂತ ತೊಗೊಂಬಂದು ಹಾಕಿ ಆ ಹಳೆ ಕಾರ್ ಎಷ್ಟು ಚೆನ್ನಾಗಿ ಓಡೋದು ನಮಗಿನ್ನೂ ಆಶ್ಚರ್ಯ. ಅದು ಎರಡೇ ಡೋರು. ಆವಾಗಿನ ಕಾಲಕ್ಕೆ ಪುಷ್ ಪ್ಯಾಕ್ ಮಾಡಿ ನೀವು ಇನೋವಾ ಹೇಗೆ ತೆಗಿತೀರ ಹಂಗೆ ಸೀಟ್ ಹಿಂಗೆ ಮಾಡಿ ಹಿಂದೆ ಕೂತ್ಕೋಬೇಕಿತ್ತು. ಆ್ಯಂಡ್ ಸ್ಟಾರ್ಟ್ ಮಾಡೋದು, ಇಗ್ನಿಷನ್ ಸ್ಟಾರ್ಟ್ ಮಾಡೋದು ಮುಂದೆ ಒಂದು ಈ ಗ್ರಾಮಫೋನ್ ಪ್ಲೇಟ್ಗೆ ನೀವಿದ್ದು ರೋಲ್ ಮಾಡ್ತೀರಲ್ಲ, ಹ್ಯಾಂಡಲ್ ಸ್ಟಾರ್ಟ್ ಅದು ಸ್ಟಾರ್ಟ್ ಮಾಡಿ ಕೂತ್ಕೋಬೇಕಿತ್ತು. ಅದು ಹಿಜ್ಲು ಕಾರು. ಆಮೇಲೆ ಈ ಥರ ಕಾರ್ಗಳಿಂದ ಸ್ಟಾರ್ಟ್ ಮಾಡಿ ಆಗಿನ ಕಾಲದಲ್ಲಿ ನೋಡಿ ಕೇರಳ, ತಮಿಳ್ನಾಡು ತಾತ ಅವ್ರು ಹೋಗ್ತಾ ಮೆಡ್ರಾಸಕ್ಕೆ ಕಾರಲ್ಲಿ ಹೋಗೋರಂತ ಸರ್. ಆಗಿನ ಕಾಲಕ್ಕೆ ಕೊಯಂಬತ್ತೂರಕ್ಕೆ ಇವಾಗ ದಿಂಬಂ ಫಾರೆಸ್ಟ್, ಸತ್ಯಮಂಗಳಂ ಘಾಟ್ಸ್ಗೆ ಇವಾಗೆಲ್ಲ ರೋಡ್ ಆಗಿತ್ತು ಸರ್. ಆಗಿನ ಕಾಲದಲ್ಲಿ ದಟ್ಟ ಕಾಡಂತೆ ಸರ್, ಆನೆಗಳು ಅಟ್ಯಾಕ್ ಮಾಡಿಬಿಡೋದಂತೆ. ಅಲ್ಲಿ ಏನಾರ ಕಾರ್ ಕೆಟ್ಟೋದ್ರೆ ಇವ್ರ ಜೊತೆ ಇರೋರಿಗೆಲ್ಲ ಸಮಸ್ಯೆ. ಚೌಡಯ್ಯನವ್ರು ಒಬ್ರಿಗೆ ಸುಮಾರಾಗೆ ಕಾರ್ ರಿಪೇರಿ, ನಮ್ಮ ತಂದೆಗೆ ಬರೋದು. ತಳ್ಳಕ್ಕೆ ಬೇಕಲ್ಲ ಸರ್ ಓಡ್ಸೋಕ್ಕಾದ್ರೆ. ಒಂದು ವಿಪರ್ಯಾಸ ತಮಾಷೆ ಅಂತ ಹೇಳಿ ಏನು ಬೇಕಾದ್ರೂ ಹೇಳ್ಬೋದು. ಚಂಬೈ ಭಾಗವತರಾಗಲಿ, ಪಾಳಗಟ್ ಮಾಡಿ ಅವರೆಲ್ಲರೂ ಕಾಲನ್ನ ತಳ್ಳಿದ್ದಾರೆ ಎಲ್ಲ. ಏನಕ್ಕೆ ಅಂದರೆ ಇಲ್ದಾರೆ ವಿಧಿ ಇಲ್ಲ, ಕಾಡು ಮಧ್ಯೆ ಇರ್ತಾರಲ್ಲ ಆ ಥರ. ನೀವು ಯಾವುದೋ ಒಂದು ವಿಷಯ ಹೇಳಿದ್ರಿ ಮೊನ್ನೆ, ಅದು ಹೇಳ್ತೀನಿ. ಅದು ತುಂಬ ತಮಾಷೆಯಾಗಿದೆ ಆ ವಿಚಾರ. ಅಂದರೆ ಆ ವಿಷಯ ಅದು ಪ್ರೆಸೆನ್ಸ್ ಆಫ್ ಮೈಂಡ್. ವೀಕ್ಷಕರಿಗೆ ಹೇಳೋಣ, ಅದು ನಮ್ಮ ತಂದೆ ಆನೂರು ರಾಮಕೃಷ್ಣ ಅಂತ, ಅವರು ಪಿಟೀಲ್ ನೋಡ್ಸೋರು. ಚೌಡಯ್ಯನವ್ರಿಗೆ ಅವ್ರು ಕಂಡ್ರೆ ಭಾಳ ಪ್ರೀತಿ. ಅವ್ರ ಶಿಷ್ಯರು ಅಲ್ಲದೆ ಇದ್ದರು ಗುರು ಸಮಾನರು ನಮ್ಮ ತಂದೆಗೆ. ಅವರು ಶುರು ಮಾಡಿದಂಥ ಐನಾರ್ ಕಾಲೇಜ್ಗೆ ಪ್ರಿನ್ಸಿಪಾಲ್ ನಮ್ಮ ತಂದೆ. ಚೌಡಯ್ಯನವರೇ ಶುರು ಮಾಡಿದ್ದು. INR ಅಂದರೆ ಕೆಲವರೆಲ್ಲ ತಪ್ಪು INR ಅಂತ ಹಾಕ್ತಾರೆ, ಅದಲ್ಲ INR, ಅಯ್ಯಪ್ಪ ಅಂತ. ಅದಕ್ಕೆ ಚೌಡಯ್ಯನವರು ಮಹಾ ಅಯ್ಯಪ್ಪನ ಭಕ್ತರು. ಅದಕ್ಕೆ ಒಂದು ಕಚೇರಿಗೆ ಹೋಗ್ತಾ ಚೌಡಯ್ಯನವ್ರ ಕಾರು ನಿಂತೋಯ್ತಂತೆ. ಚೌಡಯ್ಯನವ್ರಿಗೆ ಒಬ್ಬರು ಶಿಷ್ಯರಿದ್ದರು, ಸುಂದರ್ ರಾಜ್ ಅಯ್ಯಂಗಾರ್ ಅಂತ. ಅವ್ರನ್ನ ಚೌಡಯ್ಯನವರು ಬ್ಯೂಟಿಫುಲ್ ಅಯ್ಯಂಗಾರ್ ಅನ್ನೋರಂತೆ. ಸುಮ್ಮನೆ ಅವರು ಒಂದು ದೊಡ್ಡ ಉತ್ರಿಯ ಹಾಕ್ಕೊಂಡಿರೋರಂತೆ, ಅಂದರೆ ಶಲ್ಯ. ಆವತ್ತೇನಾಗಿದೆ, ಕಾರ್ ನಿಂತೋದ್ಮೇಲೆ ಚೌಡಯ್ಯನವರು ಸಹಜವಾಗಿ ಕಾರಿನ ವಿಷಯಗಳು ಪರಿಚಯ. ಹಾಗಾಗಿ ನೋಡ್ತಾರಂತೆ, ಅದು ಪೆಟ್ರೋಲ್ ಟ್ಯಾಂಕಿಂದ ಕಾರ್ಬೊರೇಟ್ರಿಗೆ ಪೆಟ್ರೋಲ್ ಸಪ್ಲೈ ಆಗ್ತಾಯಿಲ್ಲ. ಆವಾಗ ಕಾರ್ಬೊರೇಟ್ರು ಒಂದು ದೊಡ್ಡ ಜಗ್ ಥರ ಇರೋದು, ಅದರಲ್ಲಿ ಪೆಟ್ರೋಲ್ ಹೋಗಿ ಆಮೇಲೆ ಜೆಟ್ ಮೂಲಕ ಅದು ಇಂಜಿನ್ಗೆ ಹೋಗಿ ಇಂಜೆಕ್ಟ್ ಆಗೋದು. ಸೊ ಇವ್ರಿಗೆ ಆ ಕ್ಷಣದಲ್ಲಿ ಐಡಿಯಾ ಬಂದು, ಬಾರೋ ಇಲ್ಲಿ ಅಂದ್ರಂತೆ ಸುಂದರರಾಜ ಅಯ್ಯಂಗಾರಿ ಅಂತ ಕರೆಯೋರಂತೆ. ಅಯ್ಯಂಗಾರಿ ಬಾರೋ ಇಲ್ಲಿ ಗುರುಗಳೇ ಅಂತವ್ರು ಬಂದರೆ, ಕೊಡೋ ನಿನ್ನ ಶಲ್ಯಾನ. ಯಾಕೆ ಗುರುಗಳೇ, ಇನ್ನು ಸುಮ್ಮನೆ ಕೊಡೋ ಇಲ್ಲಿ ಅಂದ್ರಂತೆ. ಸೀದಾ ಅದನ್ನು ಪೆಟ್ರೋಲ್ ಟ್ಯಾಂಕಲ್ಲಿ ಅದ್ದೋದು, ಯಾವುದನ್ನು ಶಲ್ಯಾನ ಅದ್ದೋದು, ತೆಗೆದು ಅದರಲ್ಲಿರೋ ಪೆಟ್ರೋಲ್ನ ಕಾರ್ಬೊರೇಟ್ರಿಗೆ ಹಾಕೋದು. ಅದು 3-4 ಕಿಲೋಮೀಟ್ರ್ ಓಡೋದು, ತಿರ್ಗಾ ಅದ್ದೋದು. ಹಾಸ್ಯ ಆದ್ರೂ ಆ ಕ್ಷಣದಲ್ಲಿ ಅದು ತಲೆಗೆ ಹೊಳೀತಲ್ಲ, ಆ ಥರ ಎಷ್ಟು ಇನ್ಸ್ಟೆನ್ಸ್ ಇದೆಯೋ.